ಸಿದ್ದರಾಮಯ್ಯನವರು ಒಬ್ಬರು ಅನುಭವಿ ರಾಜಕಾರಣಿಗಳು, ಒಬ್ಬರು ದೇಶದ ಒಬ್ಬರು ಕಾಂಗ್ರೆಸ್ಸಿನ ಪ್ರಮುಖರು ಮತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾಕೆ ಹಿಂದೂಗಳ ಮೇಲೆ ಈ ಥರ ಅವ್ರಿಗೊಂದು ದ್ವೇಷ ಭಾವನೆ, ಇಷ್ಟೊಂದು ಯಾಕೆ ಅವ್ರಿಗೆ ಮುಸಲ್ಮಾನರು ಇಷ್ಟೊಂದು ಅವರು ಅನ್ಯಾಯಗಳನ್ನು ಮಾಡ್ತಾಯಿದ್ದರೂ ಸಹಿತ ಒಬ್ಬರು ನಮ್ಮ ರಾಜ್ಯದ ನಮ್ಮ ದೇಶದ ಹಿಂದೂಗಳ ಮೇಲೆ ಹುಡುಕಿ ಅವ್ರು ಗುರುತಚ್ಚಿ ಇವ್ರು ಹಿಂದೂಗಳು ಅಂದಾಗ ಕನ್ಫರ್ಮ್ ಆದಾಗ ಅವ್ರು ಕೊಲೆಯನ್ನು ಮಾಡಿರುವಂಥದ್ದನ್ನು ಸಮರ್ಥಿಸಿಕೊಳ್ಳುವಂಥದ್ದು ನಾವು ಭಾಳ ಉಗ್ರವಾಗಿ ಅವ್ರು ಖಂಡನೆ ಮಾಡ್ತಾಯಿದ್ದೇನೆ. ಈಗಾದ್ರೂ ಅವ್ರು ಎಚ್ಚೆತ್ತುಕೊಂಡು ಸರ್ಕಾರ ಯಾವುದೇ ಇರ್ಬೋದು, ಆದರೆ ಇವತ್ತು ಆಗಿರುವಂಥ ಘಟನೆ ಅದನ್ನು ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದನ್ನು ಖಂಡನೆಯನ್ನು ಮಾಡಬೇಕು. ಇದೇ ರೀತಿ ಮಾಡ್ಕೋತ ಹೋದಾಗ ನಮ್ಮಲ್ಲಿ ಆ ಘಟನೆ ನಡೆದ ಹಿಂದಿನ ದಿವಸ ಕನಿಷ್ಠ 80 ಜನ ಕರ್ನಾಟಕದವರೇ ಆ ಜಾಗದಲ್ಲಿದ್ದರು. ಅದಕ್ಕಿಂತ ಹಿಂದಿನ ದಿವಸದಲ್ಲಿ ಸಹಿತ 8 ಜನ ಇದ್ದರು. ನಾನೆಲ್ಲ ರಿಪೋರ್ಟ್ ತೊಗೊಂಡೆ. ಅದರಲ್ಲಿ ಇದ್ದಂಥ ನನಗೂ ಫೋನ್ ಮಾಡಿದ್ರು, ನಮ್ಮ ಉತ್ತರ ಕನ್ನಡದಲ್ಲಿ ಅವರು ಇದ್ದರು. ಸಪೋಸ್ ಅದೇನಾದರೂ ಒನ್ ಡೇ ಪ್ರಿಪೋನ್ ಆಗಿದ್ದರೆ ಒಂದು ಮಿನಿಮಮ್ 100 ಮೆಂಬರ್ಸ್ ಆದ್ರೂ ಅವತ್ತು ಸಾವಿಗೀಡಾಗ್ತಾಯಿದ್ದರು. ಅಂಥ ಘಟನೆ ಸಪೋರ್ಟ್ ಮಾಡ್ತಾರೆ ಅಂದರೆ ನಾವು ಯಾವ ಶಬ್ದದಿಂದ ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಆದರೆ ಇದನ್ನು ಎಂಟೈರ್ ಹಿಂದೂ ನಮ್ಮ ದೇಶದಲ್ಲಿರ್ಬೋದು ಪರದೇಶದಲ್ಲಿರುವಂಥ ನಾವೆಲ್ಲರೂ ಇದಕ್ಕೆ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು ಏನು ಇದನ್ನು ಈ ಥರ ಸಪೋರ್ಟ್ ಮಾಡಿ ಮಾತಾಡ್ತಾರೆ, ಇದಕ್ಕೆ ಅವರು ಸಾರ್ವಜನಿಕರ ಕ್ಷಮೆ ಕೇಳಬೇಕು ಮತ್ತು ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ಅದಲ್ಲದೆ ಈ ಹಿಂದೂಗಳ ರಕ್ಷಣೆಗಾಗಿ ಮತ್ತು ಈ ರೀತಿ ಘಟನೆ ಆಗಲಾರ್ದಂತೆ ಅವರು ಮುನ್ನೆಚ್ಚರಿಕೆಗೆ ಸಲಹೆ ಕೊಟ್ಟು ಅವರು ಮಾತಾಡಬೇಕೇ ಹೊರತು ಅವ್ರಿಗೆ ಸಪೋರ್ಟ್ ಕೊಡುವಂಥದ್ದು ಆಗಬಾರ್ದು ಅನ್ನೋಂಥದ್ದು ನನ್ನ ಭಾವನೆ.